ನಮಸ್ಕಾರ. ಬನ್ನಿ ಇವತ್ತು 2026ರ ಕೇಂದ್ರ ಬಜೆಟ್ನ ಬಗ್ಗೆ ಸರಳವಾಗಿ ಚುಟುಕಾಗಿ ತಿಳ್ಕೊಳ್ಳೋಣ. ಮೊದಲಿಗೆ ಹಣಕಾಸು ಸಚಿವರ ಮಾತನ್ನೇ ನೋಡೋದಾದ್ರೆ ಈ ಬಜೆಟ್ ಕೇವಲ ಮಾತಿಗಷ್ಟೇ ಸೀಮಿತವಲ್ಲ, ಬದಲಿಗೆ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಂಡಿದೆ ಅನ್ನೋ ಸ್ಪಷ್ಟ ಸಂದೇಶವನ್ನು ಅವರು ಕೊಟ್ಟಿದ್ದಾರೆ. ಹಾಗಿದ್ರೆ ಈ ಬಜೆಟ್ನ ಸಂಪೂರ್ಣ ಚಿತ್ರಣವನ್ನ 5 ಮುಖ್ಯ ಭಾಗಗಳಲ್ಲಿ ನೋಡೋಣ. ಮೊದಲಿಗೆ ವಿಕಸಿತ ಭಾರತದ ದೃಷ್ಟಿಕೋನ, ಆಮೇಲೆ ಆರ್ಥಿಕ ಬೆಳವಣಿಗೆಗೆ ಶಕ್ತಿ ತುಂಬುವ ವಿಚಾರ, ಜನರ ಸಾಮರ್ಥ್ಯದಲ್ಲಿ ಹೂಡಿಕೆ, ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿ ಮತ್ತು ಕೊನೆಗೆ ಈ ಎಲ್ಲ ಲೆಕ್ಕಾಚಾರಗಳು ಹೇಗೆ ಹೊಂದಾಣಿಕೆಯಾಗತ್ತೆ ಅಂತಾನೂ ನೋಡೋಣ. ಸರಿ, ಹಾಗಾದ್ರೆ ನಮ್ಮ ಮೊದಲನೇ ಭಾಗಕ್ಕೆ ಹೋಗೋಣ. ನೇರವಾಗಿ ಅಂಕಿ ಸಂಖ್ಯೆಗಳ ಬಗ್ಗೆ ಮಾತಾಡೋ ಮೊದಲು ಈ ಬಜೆಟ್ ಯಾವ ತತ್ವದ ಮೇಲೆ ನಿಂತಿದೆ, ಇದರ ಹಿಂದಿನ ಫಿಲಾಸಫಿ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಈ ಬಜೆಟ್ನ ಪ್ರತಿಯೊಂದು ಪ್ರಸ್ತಾವನೆಗೂ ಒಂದು ಮಾರ್ಗದರ್ಶಿ ತತ್ವ ಇದೆ. ಅದನ್ನೇ ಕರ್ತವ್ಯ ಅಂತ ಕರೆಯಲಾಗಿದೆ, ಅಂದ್ರೆ ಜವಾಬ್ದಾರಿ. ಇದೇ ಇಡೀ ಬಜೆಟ್ನ ಅಡಿಪಾಯ. ಹೌದು, ಇಡೀ ಬಜೆಟ್ ನಿಂತಿರೋದು ಈ 3 ಪ್ರಮುಖ ಕರ್ತವ್ಯಗಳ ಮೇಲೆ. ಮೊದಲನೇದು ದೇಶದ ಆರ್ಥಿಕ ಬೆಳವಣಿಗೆಯನ್ನ ವೇಗಗೊಳಿಸೋದು. ಎರಡನೇದು ಜನರ ಆಕಾಂಕ್ಷೆಗಳನ್ನು ಈಡೇರಿಸಿ ಅವರ ಸಾಮರ್ಥ್ಯವನ್ನ ಹೆಚ್ಚಿಸೋದು. ಮತ್ತು ಮೂರನೇದು ಈ ಅಭಿವೃದ್ಧಿಯ ಫಲ ಎಲ್ಲರಿಗೂ ಸಿಗುವಂತೆ ನೋಡ್ಕೊಳ್ಳೋದು. ಅಂದ್ರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಸರಿ, ಹಾಗಾದ್ರೆ ಮೊದಲನೇ ಕರ್ತವ್ಯದ ಬಗ್ಗೆ ನೋಡೋಣ ಬನ್ನಿ. ಅಂದ್ರೆ ದೇಶದ ಆರ್ಥಿಕ ಬೆಳವಣಿಗೆಯ ಎಂಜಿನ್ಗೆ ಇನ್ನಷ್ಟು ಶಕ್ತಿ ತುಂಬೋದು ಹೇಗೆ? ಇದಕ್ಕಾಗಿ ವ್ಯಾಪಾರ ಮತ್ತು ಮೂಲಸೌಕರ್ಯಕ್ಕೆ ಯಾವ ರೀತಿ ಉತ್ತೇಜನ ನೀಡಲಾಗ್ತಿದೆ ಅಂತ ನೋಡೋಣ. ನೋಡಿ, ಮೂಲಸೌಕರ್ಯ ಕ್ಷೇತ್ರಕ್ಕೆ ಸರ್ಕಾರ ದೊಡ್ಡ ಮಟ್ಟದ ಪುಷ್ ಕೊಡ್ತಿದೆ. ರೈಲ್ವೆ, ರಸ್ತೆ, ಹೀಗೆ ಎಲ್ಲಾ ಕಡೆ ಅಭಿವೃದ್ಧಿ ಮಾಡೋಕೆ ಬರೋಬ್ಬರಿ 12 ಲಕ್ಷ ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಬಂಡವಾಳ ಹೂಡಿಕೆ ಮಾಡ್ತಿದೆ. ಇದೊಂದು ನಿಜಕ್ಕೂ ದೊಡ್ಡ ಮೊತ್ತ. ಇಲ್ಲಿ ಗಮನಿಸಬೇಕಾದ್ದೇನು ಅಂದ್ರೆ ಈ ಬೆಂಬಲ ಕೇವಲ ಒಂದೇ ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ. ಸಣ್ಣ ಉದ್ಯಮಗಳಿಗೆ ಅಂತಾನೆ 10,000 ಕೋಟಿ ರೂಪಾಯಿ ನಿಧಿ. ಅದೇ ರೀತಿ ಬಯೋಫಾರ್ಮಾವನ್ನ ಗ್ಲೋಬಲ್ ಹಬ್ ಮಾಡೋಕೆ ಇನ್ನೊಂದು 10,000 ಕೋಟಿ. ಜೊತೆಗೆ ಸೆಮಿಕಂಡಕ್ಟರ್, ಟೆಕ್ಸ್ಟೈಲ್, ಕಂಟೈನರ್ ಮ್ಯಾನುಫ್ಯಾಕ್ಚರಿಂಗ್, ಹೀಗೆ ಪ್ರಮುಖ ಕ್ಷೇತ್ರಗಳನ್ನು ಗುರುತಿಸಿ ಟಾರ್ಗೆಟೆಡ್ ಆಗಿ ಬೆಂಬಲ ನೀಡಲಾಗ್ತಿದೆ. ಈಗ ಬರೋಣ ಎರಡನೇ ಕರ್ತವ್ಯಕ್ಕೆ. ಇದು ನಿಜಕ್ಕೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದ್ರೆ ಇದು ನೇರವಾಗಿ ಜನರ ಸಾಮರ್ಥ್ಯ, ಅದರಲ್ಲೂ ವಿಶೇಷವಾಗಿ ಯುವಕರ ಕೌಶಲ್ಯ, ಆರೋಗ್ಯ ಮತ್ತು ಶಿಕ್ಷಣದಲ್ಲಿ ಹೂಡಿಕೆ ಮಾಡೋ ಬಗ್ಗೆ ಮಾತಾಡುತ್ತೆ. ಇದರ ಹಿಂದಿನ ಸ್ಟ್ರಾಟಜಿ ತುಂಬಾನೇ ಸ್ಪಷ್ಟವಾಗಿದೆ. ವಿಕಸಿತ ಭಾರತವನ್ನ ಕಟ್ಟಬೇಕಾದ್ರೆ ಸೇವಾ ವಲಯ ಅಂದ್ರೆ ಸರ್ವಿಸ್ ಸೆಕ್ಟರ್ ಪ್ರಮುಖ ಪಾತ್ರ ವಹಿಸುತ್ತೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಮುನ್ನಡೆಸಬಲ್ಲ ಒಂದು ಹೊಸ ತಲೆಮಾರಿನ ವೃತ್ತಿಪರರನ್ನ ಸಿದ್ಧಪಡಿಸೋದೇ ಸರ್ಕಾರದ ಮುಖ್ಯ ಗುರಿ. ಹಾಗಾದ್ರೆ ಇದರ ಸ್ಕೇಲ್ ಎಷ್ಟಿದೆ? ಅದಕ್ಕೆ ಈ ಅಂಕಿಅಂಶಗಳನ್ನ ನೋಡಿ. ಆರೋಗ್ಯ ಕ್ಷೇತ್ರದಲ್ಲಿ 1 ಲಕ್ಷ ಹೊಸ ವೃತ್ತಿಪರರು, ಕೇರ್ ಗಿವಿಂಗ್ ಕ್ಷೇತ್ರದಲ್ಲಿ 1.5 ಲಕ್ಷ ತರಬೇತಿ ಪಡೆದವರು. ಅಷ್ಟೇ ಅಲ್ಲ, ಆನಿಮೇಷನ್, ವಿಜುವಲ್ ಎಫೆಕ್ಟ್ಸ್, ಗೇಮಿಂಗ್ ಅಂದ್ರೆ ಎವಿಜಿಸಿ ಸೆಕ್ಟರ್ನಲ್ಲಿ 2030ರ ಹೊತ್ತಿಗೆ ಸುಮಾರು 20 ಲಕ್ಷ ಪ್ರೊಫೆಷನಲ್ಗಳ ಅವಶ್ಯಕತೆ ಇದೆ ಅಂತ ಅಂದಾಜಿಸಲಾಗಿದೆ. ಈ ಗುರಿಗಳನ್ನು ತಲುಪೋಕೆ ಸರ್ಕಾರ ಹೊಸ ಹೆಜ್ಜೆಗಳನ್ನೇ ಇಡ್ತಿದೆ. 5 ಹೊಸ ಯೂನಿವರ್ಸಿಟಿ ಟೌನ್ಶಿಪ್ಗಳು, ಸ್ಟೆಮ್ ಓದೋ ಹೆಣ್ಮಕ್ಳಿಗಾಗಿ ಪ್ರತಿ ಜಿಲ್ಲೆಯಲ್ಲೂ ಹಾಸ್ಟೆಲ್, ಪ್ರವಾಸೋದ್ಯಮದಲ್ಲಿ 10,000 ಗೈಡ್ಗಳಿಗೆ ಅಪ್ಸ್ಕಿಲ್ಲಿಂಗ್. ಅಷ್ಟೇ ಯಾಕೆ, ಖೇಲೋ ಇಂಡಿಯಾ ಮಿಷನ್ ಮೂಲಕ ಕ್ರೀಡಾ ಕ್ಷೇತ್ರದಲ್ಲೂ ಬದಲಾವಣೆ ತರೋ ಪ್ರಯತ್ನ ನಡೀತಿದೆ. ಸರಿ, ಈಗ ನಮ್ಮ ಮೂರನೇ ಮತ್ತು ಅಂತಿಮ ಕರ್ತವ್ಯದ ಕಡೆಗೆ ಬರೋಣ. ಅದೇ ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆ. ಅಂದ್ರೆ ದೇಶದ ಅಭಿವೃದ್ಧಿಯ ಲಾಭ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಮೂಲೆಗೂ ತಲುಪಬೇಕು ಅನ್ನೋದು. ಇಲ್ಲಿ ಫೋಕಸ್ ಇರೋದು ನಿರ್ದಿಷ್ಟ ಸಮುದಾಯಗಳು ಮತ್ತು ಪ್ರದೇಶಗಳ ಮೇಲೆ. ಅಂದರೆ ರೈತರ ಆದಾಯವನ್ನು ಹೆಚ್ಚಿಸೋದು, ಗ್ರಾಮೀಣ ಮಹಿಳೆಯರನ್ನ ಸಬಲರನ್ನಾಗಿ ಮಾಡೋದು ಮತ್ತು ಪೂರ್ವ ಭಾರತ ಹಾಗೂ ಈಶಾನ್ಯ ರಾಜ್ಯಗಳಲ್ಲಿ ಅಭಿವೃದ್ಧಿಯನ್ನು ವೇಗಗೊಳಿಸೋದು. ವಿಶೇಷವಾಗಿ ಗ್ರಾಮೀಣ ಆದಾಯವನ್ನು ಹೆಚ್ಚಿಸೋಕೆ ಒಂದು ಮಲ್ಟಿ ಡೈಮೆನ್ಷನಲ್ ಅಪ್ರೋಚ್ ಇದೆ. ತೆಂಗು, ಗೋಡಂಬಿ ಅಂತಹ ಹೆಚ್ಚು ಲಾಭ ತರುವ ಬೆಳೆಗಳಿಗೆ ಪ್ರೋತ್ಸಾಹ, ಪಶುಸಂಗೋಪನೆ ಮತ್ತು ಮೀನುಗಾರಿಕೆಗೆ ಬೆಂಬಲ, ಮಹಿಳಾ ಉದ್ಯಮಿಗಳಿಗಾಗಿ ಶೀ ಮಾರ್ಟ್ಗಳು. ಅಷ್ಟೇ ಅಲ್ಲ, ರೈತರಿಗೆ ಉತ್ತಮ ಸಲಹೆ ನೀಡಲು ಭಾರತ್ ವಿಸ್ತಾರ್ ಅನ್ನೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ ಕೂಡ ಬರ್ತಿದೆ. ಓಕೆ, ಇಷ್ಟೆಲ್ಲ ಯೋಜನೆಗಳ ಬಗ್ಗೆ ಮಾತಾಡ್ವಿ. ಆದರೆ ಇದಕ್ಕೆಲ್ಲ ಹಣ ಎಲ್ಲಿಂದ ಬರುತ್ತೆ? ಈ ಪ್ರಶ್ನೆ ಸಹಜ. ಹಾಗಾಗಿ ಈಗ ಬಜೆಟ್ನ ಆರ್ಥಿಕ ಲೆಕ್ಕಾಚಾರ ಮತ್ತು ತೆರಿಗೆ ವಿಚಾರಗಳನ್ನು ನೋಡೋಣ. ಮೊದಲನೇದಾಗಿ ವಿತ್ತೀಯ ಕೊರತೆ, ಅಂದ್ರೆ ಸರ್ಕಾರದ ಆದಾಯ ಮತ್ತು ಖರ್ಚಿನ ನಡುವಿನ ವ್ಯತ್ಯಾಸ. ಇದನ್ನು ಕಡಿಮೆ ಮಾಡೋದು ಆರ್ಥಿಕ ಸ್ಥಿರತೆಗೆ ಬಹಳ ಮುಖ್ಯ. ಸರ್ಕಾರ ಇದನ್ನು ಕಳೆದ ವರ್ಷಕ್ಕಿಂತ ಇನ್ನಷ್ಟು ಕಮ್ಮಿ, ಅಂದರೆ GDPಯ 4.3%ಗೆ ತರುವ ಗುರಿ ಇಟ್ಕೊಂಡಿದೆ. ಇದು ಹಣಕಾಸಿನ ಶಿಸ್ತಿನ ಸಂಕೇತ. ತೆರಿಗೆ ವಿಷಯಕ್ಕೆ ಬಂದರೆ ಕೆಲವು ಪ್ರಮುಖ ಬದಲಾವಣೆಗಳಾಗಿವೆ.
ವಿದೇಶಿ ಪ್ರವಾಸ ಪ್ಯಾಕೇಜ್ಗಳ ಮೇಲಿರೋ TCS ಅಂದರೆ ಟ್ಯಾಕ್ಸ್ ಕಲೆಕ್ಟೆಡ್ ಎಟ್ ಸೋರ್ಸ್ ಅದನ್ನು ಕಡಿಮೆ ಮಾಡಲಾಗಿದೆ. ಇದು ಪ್ರವಾಸಿಗರಿಗೆ ಖುಷಿ ಸುದ್ದಿ. ಆದರೆ ಇನ್ನೊಂದು ಕಡೆ ಶೇರ್ ಮಾರುಕಟ್ಟೆಯಲ್ಲಿ ಫ್ಯೂಚರ್ಸ್ ಮತ್ತು ಆಪ್ಷನ್ಸ್ ಟ್ರೇಡಿಂಗ್ ಮಾಡೋರಿಗೆ STT ಅಂದರೆ ವಹಿವಾಟು ತೆರಿಗೆಯನ್ನು ಸ್ವಲ್ಪ ಜಾಸ್ತಿ ಮಾಡಲಾಗಿದೆ. ಇಷ್ಟೇ ಅಲ್ಲ, ಒಂದು ದೊಡ್ಡ ಸುಧಾರಣೆ ಕೂಡ ಬರಲಿದೆ. ಅದೇ ಹೊಸ ಆದಾಯ ತೆರಿಗೆ ಕಾಯ್ದೆ. ಏಪ್ರಿಲ್ 1, 2026ರಿಂದ ಜಾರಿಗೆ ಬರುವ ಈ ಹೊಸ ಕಾನೂನು ತೆರಿಗೆ ಪಾವತಿ ಪ್ರಕ್ರಿಯೆಯನ್ನ ಇನ್ನಷ್ಟು ಸರಳ ಮಾಡುತ್ತೆ ಅಂತ ನಿರೀಕ್ಷಿಸಲಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಬಜೆಟ್ ವಿಕಸಿತ ಭಾರತದ ಗುರಿ ತಲುಪಲು ಒಂದು ಸ್ಪಷ್ಟವಾದ ಮಾರ್ಗಸೂಚಿಯನ್ನ ಮುಂದಿಟ್ಟಿದೆ. ಆದರೆ ಈ ಸುಧಾರಣಾ ಎಕ್ಸ್‌ಪ್ರೆಸ್ ನಿಜವಾಗ್ಲೂ ತನ್ನ ಗಮ್ಯಸ್ಥಾನವನ್ನ ತಲುಪುತ್ತಾ? ಈ ಪ್ರಶ್ನೆಗೆ ಉತ್ತರ ಸಿಗೋದು ಈ ಯೋಜನೆಗಳು ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದ್ರ ಮೇಲೆ.